ಫ್ರೆಂಡ್ಸ್ ಮತ್ತೆ ನಾವು ಇವಾಗ ಸ್ಟಾರ್ಟ್ ಆಗಿದ್ದೀವಿ. ಎಲ್ಲಿಂದ ಅಂದರೆ ಯಡಿಯೂರಿಂದ ಹೊರನಾಡು. ಫಸ್ಟ್ ನಾವು ಹೊರನಾಡು ಹೋಗೋಣ ಅಂದ್ಕೊಂಡಿರಲಿಲ್ಲ, ಡೈರೆಕ್ಟು ಧರ್ಮಸ್ಥಳ ಹೋಗೋಣ ಅಂದ್ಕೊಂಡಿದ್ದು. ಬಟ್ ದಾರಿಯಲ್ಲಿ ನಾವು ಆಲೋಚನೆ ಮಾಡ್ತೀವಿ, ಹೆಂಗಿದ್ರು ಶನಿವಾರ ದರ್ಶನ ಮಾಡಬಹುದು ಧರ್ಮಸ್ಥಳ. ಫಸ್ಟ್ ನಾವು ಹೊರನಾಡು ಹೋಗೋಣ ಅಂದ್ಕೊಂಡ್ವಾ. ಮತ್ತೆ ಹಾಗೆ ಅದೇ ರೋಡಲ್ಲೇ ಅಲ್ವಾ ಯಡಿಯೂರು ಬರೋದು. ಯಡಿಯೂರು ನೋಡಿಕೊಂಡು ಸಿದ್ಧಲಿಂಗೇಶ್ವರ ಟೆಂಪಲ್ ದರ್ಶನ ಮಾಡಿಕೊಂಡು ಮತ್ತೆ ಹೊರನಾಡುಗೆ ಹೋಗ್ತಾಯಿದ್ದೀವಿ. ಮತ್ತು ಅದೇ ಯಡಿಯೂರಲ್ಲೇ ನಾವು 10 ಲೀಟರು ವಾಟರ್ ಬಾಟಲ್ ಒಂದು ತಗೊಂಡ್ವಿ. ನೀರಿರಲಿಲ್ಲ ನಮಗೆ, ಹಾಗಾಗಿ ಯಾಕಂದರೆ ನಾವು 1 ಲೀಟರ್ 2 ಲೀಟರ್ ನೀರು ತಗೊಂಡೋಗೋಕ್ಕಾಗೋದಿಲ್ಲ. ಹಾಗಾಗಿ ನಾವು 10 ಲೀಟರ್ ನೀರು ತಗೊಂಬಂದು ಕಾರಲ್ಲಿ ಇಟ್ಕೊಂಡು ಮತ್ತೆ ಸ್ಟಾರ್ಟ್ ಆಗಿದ್ದೀವಿ. ಮತ್ತೆ ಒಂದು ಟೋಲ್ ಸಿಕ್ತು, ಆ ಟೋಲಲ್ಲಿ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಮತ್ತೆ ನಾವು ಸ್ಟಾರ್ಟ್ ಆದ್ವಿ. ಅಂದರೆ ನಾವು ಮಧ್ಯಾಹ್ನ ಲಂಚ್ ಏನೂ ತಿಂದಿಲ್ಲ, ಯಾಕೆ ಅಂದರೆ ನಮಗೆ ಹೆವಿ ಇತ್ತು. ಮಾರ್ನಿಂಗು ದೋಸೆ ಮತ್ತು ಇದು ಮಾವಿನ ಹಣ್ಣು ತಗೊಂಡಿದ್ವಿ, ಮಾವಿನ ಹಣ್ಣು ತಿಂದ್ವಿ, ಮತ್ತು ಕಡಲೆ ಬೀಜ ಎಲ್ಲ ತಿಂದಿದ್ವಿ. ಹಾಗಾಗಿ ಯಾರಿಗೂ ಹಸಿವಿರಲಿಲ್ಲ. ಸೊ ಡೈರೆಕ್ಟು ನಾವು ಯಡಿಯೂರಿಂದ ದರ್ಶನ ಮಾಡಿಕೊಂಡು ಮತ್ತೆ 4 ಅವರ್ಸು ಜರ್ನಿ ಹೊರನಾಡುಗೆ. ಮತ್ತು ಇನ್ನು ಅಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನನ್ನು ನಾವು ದರ್ಶನ ಮಾಡ್ಕೋಬೇಕು ಅಲ್ವಾ, ಹಾಗಾಗಿ ಮತ್ತೆ ಸ್ಟಾರ್ಟ್ ಆದ್ವಿ. 1 ಗಂಟೆನೋ ಏನೋ ನಾವು ಯಡಿಯೂರಲ್ಲೇ ಬಿಟ್ಟಿದ್ದು. ಸಾಯಂಕಾಲ ರೀಚ್ ಆಗೋ ಅಷ್ಟರಲ್ಲಿ 6:20 ಆಗಿತ್ತು. ಯಾಕೆಂದರೆ ರೋಡು ಗೊತ್ತಲ್ಲ, ಸಿಂಗಲ್ ರೋಡು, ಮತ್ತು ಅದು ಚಾರ್ಮಡಿ ಘಾಟು. ಅಲ್ಲೇನಂದರೆ ನಾವು ತುಂಬ ಚಿಕ್ಕ ರೋಡು, ಮತ್ತು ಅದು ಸಿಂಗಲ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಭಯ ಜಾಸ್ತಿ. ಅದು ರೋಡ್ ಬೇರೆ ಭಯ, ಆಳ ಇರುತ್ತೆ ಅಲ್ವಾ, ಅಕ್ಕಪಕ್ಕ ಎಲ್ಲನೂ ಭಯ. ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ಜಾಸ್ತಿ ಕಟ್ ರೂಟೆಲ್ಲ, ಅಂದರೆ ಜಾಸ್ತಿ ನಾವು ಕಟ್ ಮಾಡ್ಕೋಬೇಕಿತ್ತು. ನಮಗೇನೋ ಒಂಥರ ಭಯ ಅನಿಸಿತ್ತು, ಹೆಂಗಪ್ಪ ನಾವು ರೀಚ್ ಆಗೋದು, ಏನೋ ಕತ್ಲೆ ಬರೋ ಅಷ್ಟರಲ್ಲಿ ಬೆಳಕಿದ್ದಂಗೆ ನಾವು ರೀಚ್ ಆಗಬೇಕು ಅಂದ್ಕೊಂಡ್ವಿ. ಹಾಗಾಗಿ ನಾವು ರೋಡ್ ಮಧ್ಯೆ ಒಂದೇ ಒಂದು ಹತ್ರ ನಿಲ್ಲಿಸಿದ್ವಿ ಅಷ್ಟೇ. ಅದು ಏನಂದರೆ ಕಾಫಿ ಕುಡಿಯೋಕ್ಕೆ. ಅಂದರೆ ಮಧ್ಯಾಹ್ನ ಊಟನೂ ತಿಂದಿಲ್ಲ, ಕಾಫಿ ಆದರೂ ಕುಡಿಯೋಣ ಅಂದ್ಬಿಟ್ಟು. ನಿದ್ದೆ ಬರ್ತಾಯಿತ್ತು. ಅಮ್ಮ ಮತ್ತು ನನ್ನ ಮಗ ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ, ನಾನೇನು ನಿದ್ದೆ ಮಾಡಿಲ್ಲ. ನನಗೆ ಇನ್ನೊಂದು ಏನಂದರೆ ಜರ್ನಿಯಲ್ಲಿ ಮೊಬೈಲ್ ನೋಡಿದ್ರೆ ನನಗೇನೋ ಹೊಟ್ಟೆಲೇನೋ ಒಂಥರ ಅನಿಸುತ್ತೆ, ಕಣ್ಣು ಅಷ್ಟೇ ಏನೋ ಒಂಥರ ಅನಿಸುತ್ತೆ, ವಾಮಿಟ್ ಬರೋ ಥರ ಆಗುತ್ತೆ. ಹಾಗಾಗಿ ನಾನು ಜರ್ನಿಯಲ್ಲಿ ಮೊಬೈಲ್ ಏನೋ ಯೂಸ್ ಮಾಡೋದಿಲ್ಲ, ಬರೀ ಒಂದು ಹತ್ರ ವೀಡಿಯೋ ಮಾಡ್ಕೊತೀನಿ, ಮತ್ತು ಹಾಗೇ ಪಕ್ಕಕ್ಕೆ ಇಟ್ಬಿಡ್ತೀನಿ. ನಾನೇನು ನೋಡೋದಿಲ್ಲ, ನನಗೇನೋ ಅಡ್ಜಸ್ಟ್ ಆಗಲ್ಲ ಅಷ್ಟೇ. ಕಾಲು ಮಾತಾಡಲ್ಲ, ಏನು ಯೂಟ್ಯೂಬ್ ಅಂತ ಏನೋ ನೋಡೋಕ್ಕೂ ಹೋಗೋದಿಲ್ಲ, ಬರೀ ವೀಡಿಯೋ ಮಾಡ್ಕೊತೀನಿ, ಹಾಗೆಯೇ ಅದನ್ನು ಪಕ್ಕಕ್ಕಿಡೋದು ಅಷ್ಟೇ ನಾವು. ಮತ್ತು ಬೇಲೂರು, ಹಳೇಬೀಡು ಇವೆಲ್ಲ ಸಿಗ್ತಾಯಿತ್ತು. ನಮಗೆ ಟೈಮ್ ಇರಲಿಲ್ಲ. ಇನ್ನೂ ಒಂದು 2 ಡೇಸ್ ಮುಂಚೆ ಬಿಟ್ಟಿದ್ದಿದ್ರೆ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ಮತ್ತು ಹಂಪೆ, ಪಟ್ಟದಕಲ್ಲು, ಬಾದಾಮಿ ಇವೆಲ್ಲ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದು. ಬಟ್ ನಾವು ಬಿಡಲಿಲ್ಲ. 2 ಡೇಸು ಫ್ರೈಡೇ ಬಿಟ್ಟಿದ್ದಲ್ವ, ಅಷ್ಟೊಂದು ಟೈಮ್ ಸಾಕಾಗಿಲ್ಲ ನಮಗೆ. ನೋಡಿ ಇಲ್ಲಿ ಕಾಫಿಗೆ ಅಂತ ಸ್ಟಾಪ್ ಮಾಡಿದ್ವಿ. ನಮ್ಮ ಮಗ ಏನು ತಗೋಬೇಕು ಅಂತೆಲ್ಲ ಸರ್ಚ್ ಮಾಡ್ತಾಯಿದ್ದಾನೆ. ಮಮ್ಮಿ ಕುರ್ಕುರೆ ತಗೊಂಡ್ಲಾ ಅಂದ. ಏನು ಕುರ್ಕುರೆ, ಬೇರೆ ಏನಾದರೂ ತಗೋ ಅಂದೆ. ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ವಲ್ಲ ಅಂತ. ಮತ್ತು ಚಕ್ಲಿ ತಗೊತೀನಿ ಅಂದ. ಚಕ್ಲಿ ನಾವು ತಗೊಂಡೋಗಿದ್ವಿ ಮನೆಯಿಂದನೇ, ಅಮ್ಮನೂ ತಗೊಂಡು ಬಂದಿದ್ದರು. ಪೆರೇಸಂದ್ರದಲ್ಲಿ ಅವರು ಸ್ವಂತ ಮಾಡ್ತಾರೆ, ಅಲ್ಲಿಂದ ತಗೊಂಡು ಬಂದಿದ್ದರು. ಬೇಡ ಬೇರೆ ಇನ್ನೇನಾದರೂ ತಗೋ ಅಂದೆ. ಮತ್ತು ಅಮ್ಮ ಅಂತ ಇದ್ದಾರೆ, ಏನು ನಮ್ಮ ಮುಖಗಳು ನೋಡ್ತಾ ಹೆಂಗಾಗೋಗಿದೆಯೋ ಅಂದರು. ನಮ್ಮ ಇವಾಗ ಬೇಸಿಗೆ ಅಲ್ವಾ, ನಾವು ಜರ್ನಿ ಮಾಡೋವಾಗ ಹಿಂಗೆ ಆಗೋದು ನಮ್ಮ ಫೇಸ್ ಎಲ್ಲನೂ ಅಂದೆ ನಾನು. ಸರಿ ಅಂದ್ಬಿಟ್ಟು ಕಾಫಿ ಕುಡಿದು, ಅಲ್ಲಿ 2 ಡಾಗ್ಸ್ ಇತ್ತು, ಅವಕ್ಕೆಲ್ಲ ಬಿಸ್ಕೆಟ್ ಇತ್ತು, ಬಿಸ್ಕೆಟ್ ತಗೊಂಡು ಅವಕ್ಕೆಲ್ಲ ತಿನ್ನಿಸಿ. ಫಸ್ಟು ಚಿಕ್ಕ ಪಪ್ಪಿ ಇತ್ತು, ಅವ್ರು ಸಾಕ್ಕೊತಾ ಇದ್ರಂತೆ ಅಂಗಡಿಯವರು.
ಅದನ್ನು ಮಾತಾಡಿಸ್ತಾ ಇದ್ರೆ ದೊಡ್ಡ ನಾಯಿ ಬಂದುಬಿಟ್ಟು ನಮ್ಮ ಮೇಲೆ ಜಗಳಕ್ಕೆ ಬಂತು. ಅದನ್ನೇ ಮಾತಾಡಿಸ್ತೀರ ನಮ್ಮನ್ನು ಮಾತ್ರ ಮಾತಾಡ್ಸಲ್ಲ ಅಂತ ಸರಿ ಅಂದ್ಬಿಟ್ಟು ಅದನ್ನು ಮಾತಾಡಿಸ್ಕೊಂಡು ಬಿಸ್ಕೆಟ್ ಕೊಟ್ಟು ಮತ್ತೆ ನಾವು ಕಾಫಿ ಎಲ್ಲ ತಗೊಂಡು ಕುಡಿದ್ಬಿಟ್ಟು ಮತ್ತೆ ಸ್ಟಾರ್ಟ್ ಆದ್ವಿ. ನಮಗೇನು ಗೊತ್ತಾ, ನಮಗೆ ಈ ಎಲ್ಲ ಫಾರೆಸ್ಟಲ್ಲೇ ಹೋಗ್ಬೇಕಲ್ಲ ಜರ್ನಿ, ಹಾಗಾಗಿ ಸ್ವಲ್ಪ ಬೇಗ ರೀಚ್ ಆಗೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇರೋದು. ಮತ್ತು ಎಲ್ಲಿ ನೋಡಿದ್ರೂ ಹಸಿರೇ ಹಸಿರು, ತುಂಬ ಚೆನ್ನಾಗಿತ್ತು. ಎರಡು ಕಣ್ಣು ಸಾಲಿಲ್ಲ ಹಸಿರಾಗಿರೋದನ್ನು ನೋಡೋದಕ್ಕೆ. ಅಲ್ಲಿ ಟೀ ಸೊಪ್ಪಂತೆ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಕಾಳು ಮೆಣಸು, ಚಕ್ಕೆ, ಲವಂಗ, ಕೊಬ್ಬರಿ ಎಣ್ಣೆ ಈ ಥರವೇ ಜಾಸ್ತಿ ಸಿಗೋದು. ನಾವಲ್ಲೆಲ್ಲ ನೋಡಿದ್ವಿ, ಬಟ್ ನಾವೇನೂ ತಗೊಂಡಿಲ್ಲ, ಯಾಕೆಂದರೆ ಲೇಟಾಗಿ ಹೋದ್ವಲ್ಲ ನಾವು. ಹಾಗಾಗಿ ನೋಡ್ರಿ, ಮತ್ತೆ ನಮ್ಮಮ್ಮ ನಮ್ಮ ಮಗ ಇಬ್ಬರು ನಿದ್ದೆ ಮಾಡ್ತಾಯಿದ್ದಾರೆ. ನಾನು ನಿದ್ದೆ ಮಾಡಬೇಕು ಅನಿಸುತ್ತೆ, ಬಟ್ ಪಕ್ಕದಲ್ಲಿ ಡ್ರೈವಿಂಗ್ ಮಾಡ್ತಾಯಿರ್ತಾರಲ್ಲ, ನಾವು ನಿದ್ದೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನೇನು ನಿದ್ದೆ ಮಾಡಿಲ್ಲ, ಬರೀ ವೀಡಿಯೋ ಮಾಡ್ಕೊತಾ ಇದ್ದೆ. ಅದು ವೀಡಿಯೋನೂ ಅಷ್ಟೇ ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ, ಡ್ಯೂರೇಷನ್ ಜಾಸ್ತಿ ಏನಕ್ಕೆ ಸ್ವಲ್ಪ ಕಡಿಮೆ ಮಾಡೋಣ ಅಂತ. ಒಟ್ಟಿನಲ್ಲಿ ನಮ್ಮ ಜರ್ನಿ ಚೆನ್ನಾಗಿತ್ತು. ಒಂದು ಕಡೆ ಭಯನೂ ಆಗ್ತಿತ್ತು, ಫಾರೆಸ್ಟಲ್ಲಿ ಹೋಗಬೇಕು ಅಲ್ಲ, ಹಾಗಾಗಿ ಏನು ಮಾಡೋದು, ಅನಿವಾರ್ಯ, ನಾವು ಜರ್ನಿ ಮಾಡಲೇಬೇಕು ಅಲ್ವ. ಹಾಗಾಗಿ ನಾವು ಜರ್ನಿ ಮಾಡಿದ್ವಿ. ನನಗೆ ಇನ್ನೊಂದು ಕಡೆ ನೆಗಡಿ ಫ್ರೆಂಡ್ಸ್, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ನೆಗಡಿ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಕೊಡ್ತಾಯಿದ್ದೀನಿ ನಾನು. ಅಲ್ಲಿ ವೆದರ್ ಎಲ್ಲ ನಮ್ಗೆ ಚೇಂಜ್ ಆಯ್ತಲ್ವ, ನಮ್ಮ ಕಡೆಗೂ ಆ ಕಡೆಗೂ ಬೇರೆ ವೆದರ್ ಅಲ್ವ, ಮತ್ತು ನೀರು ಚೇಂಜ್ ಆಯ್ತಲ್ವ, ಹಾಗಾಗಿ ನಮಗೆಲ್ಲ ನೆಗಡಿ ಬಂದಿದೆ. ಹಾಗಾಗಿ ವಾಯ್ಸು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ತಾ ಇರಬಹುದು ನಿಮಗೆ. ಮತ್ತು ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಅಡಿಕೆ ತೋಟನೂ ಅಷ್ಟೇ ಜಾಸ್ತಿ ಇತ್ತು. ಎಷ್ಟು ದೊಡ್ಡದಾಗಿತ್ತು ಗೊತ್ತಾ, ಮರಗಳು ತುಂಬ ದೊಡ್ಡದಾಗಿತ್ತು. ಇಲ್ಲಿ ನೋಡ್ರಿ, ಟೀ ಬೆಳೆ, ಅದೇ ಟೀ ಸೊಪ್ಪು ಹಾಕಿರೋದಿದು. ಅದೆಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ನನಗೆ ಈ ಥರ ನೋಡ್ತಾ ಇದ್ದರೆ ಇಷ್ಟ ಆಯಿತು. ಎಲ್ಲಿ ನೋಡಿದ್ರೂ ಹಸಿರೇ ಅಲ್ವಾ, ಹಸಿರಾಗಿದ್ರೇ ನಮಗೂ ಚೆನ್ನಾಗಿರೋದು. ನಮ್ಮ ಗಿಡ ಮರಗಳನ್ನ ಬೆಳೆಸಿದ್ರೇ ಅಲ್ವಾ ಮಳೆ ಅದು ಇದು ಆಗೋದು, ನಾವು ಚೆನ್ನಾಗಿರೋದು ತಂಪಾಗಿ. ಹಾಗಾಗಿ ನಾವು ಪರಿಸರವನ್ನು ಉಳಿಸ್ಬೇಕು ಅಲ್ವಾ, ಗಿಡ ಅದು ಇದು ಎಲ್ಲ ನೆಟ್ಬಿಟ್ಟು. ನನಗೆ ತುಂಬ ಇಷ್ಟ ಈ ಥರ ಎನ್ವಿರಾನ್ಮೆಂಟ್ ಅಂದರೆ. ಮತ್ತು ಅದ್ರ ಜೊತೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಪ್ರಾಣಿ ಮತ್ತು ಈ ಥರ ಎನ್ವಿರಾನ್ಮೆಂಟ್ ಹಸಿರಾಗಿರೋದು ಅಂದರೆ ತುಂಬ ಇಷ್ಟ. ನನಗೂ ಜಾಸ್ತಿ ಜಾಗ ಇದ್ದಿದ್ದರೆ ನಾನು ಈ ಥರನೇ ಹಸಿರಾಗಿ ಹಿಡ್ಕೊತಾ ಇದ್ದೆ, ಗಾರ್ಡನ್ ಥರ ಮಾಡಿಕೊಂಡು. ನಂಗೆ ಅಷ್ಟು ಜಾಸ್ತಿ ಜಾಗ ಇಲ್ಲ, ಕಡಿಮೆನೇ ಇರೋದು. ಸೊ ನನಗೆ ಎಷ್ಟಿದ್ದರೆ ಅಷ್ಟರಲ್ಲೇ ನಾನು ಗಿಡ ಅದು ಇದು ಎಲ್ಲ ಹಾಕ್ಕೊಂಡಿರೋದು. ನನಗೆ ತುಂಬ ಇಷ್ಟ ಈ ಥರ, ತುಂಬ ಚೆನ್ನಾಗಿತ್ತು. ನಮ್ಮ ಫ್ಯಾಮ್ಲಿ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. 4 ಡೇಸು ಅಷ್ಟೇ ಚೆನ್ನಾಗಿತ್ತು. ಮತ್ತು ಹೊರನಾಡು ರೀಚ್ ಆಗಿ ದರ್ಶನಕ್ಕೆಲ್ಲ ಹೋದ್ವಿ. ಅಲ್ಲಿ ಕುಂಕುಮಾರ್ಚನೆ ಅದು ಎಲ್ಲ ಮಾಡಿಸಿದ್ವಿ. ಅಂದರೆ ನಾವು ಹೋದಾಗ ಕಡಿಮೆ ಇತ್ತು, ಏನು ಜನ ಎಲ್ಲ ಸ್ವಲ್ಪ ಕಡಿಮೆ ಇದ್ದರು. ಹಾಗಾಗಿ ನಾವು ಟಿಕೆಟ್ ತಗೊಂಡು ಕುಂಕುಮಾರ್ಚನೆ ಮಾಡಿಸಿದ್ವಿ. ದೇವರು ಅಷ್ಟೇ, ಅಮ್ಮನವರು ಅನ್ನಪೂರ್ಣೇಶ್ವರಿ ದೇವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಊಟಕ್ಕೆ ಹೋಗಿದ್ವಿ. ತುಂಬ ಹಸಿವಾಗ್ತಿತ್ತು, ಯಾಕೆಂದರೆ ನಾವು ಮಧ್ಯಾಹ್ನ ತಿಂದಿಲ್ಲಲ್ಲ, ಹಸಿವಾಗ್ತಿತ್ತು. ಮತ್ತು ನಾವು ಊಟ ಮಾಡೋಕ್ಕೆ ಅಂತ ಹೋದ್ವಿ ಫ್ರೆಂಡ್ಸ್. ನಾವು ಹೊರನಾಡಿಗೆ ಬಂದಿದ್ದೀವಿ. ಈಗ ಫ್ರೆಶ್ ಅಪ್, ಅದೇ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗಿದ್ದೀವಿ, ದರ್ಶನಕ್ಕೆ ಹೋಗೋಣ ಅಂತ. ನೋಡ್ರಿ, ಅಮ್ಮ ಫೋನ್ ಮಾತಾಡ್ತಾ ಇದ್ದಾರೆ ಅಪ್ಪ ಹತ್ರ, ಬ್ಯುಸಿ ಆಗಿದ್ದಾರೆ. ಇವಾಗ ಮುಖ ಎಲ್ಲ ಬಾಡೋಗಿತ್ತಲ್ಲ ಬಿಸಿಕ, ಅದಕ್ಕೆ ಇವಾಗೆಲ್ಲ ರೆಡಿ ಆಗಿದ್ದೀವಿ. ಮುಖ ತೊಳ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿದ್ದೀವಿ. ದರ್ಶನ ಮುಗಿಸ್ಕೊಂಡು ರೂಮ್ ಮಾಡಿಕೊಂಡು ಇಲ್ಲೇ ಸ್ಟೇ ಮಾಡಿಬಿಟ್ಟು ನಾಳೆ ಧರ್ಮಸ್ಥಳ ಹೋಗ್ತೀವಿ ನಾವು. ಮತ್ತೆ ಕುಕ್ಕೆ ಹೋಗ್ತೀವಿ ದರ್ಶನ ಮುಗಿಸ್ಕೊಂಡು. ಮತ್ತು 2 ಡೇಸ್ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಬರೋದು ಫ್ರೆಂಡ್ಸ್ ನಾವು. ಓಕೆನಾ ನೋಡಿ ಫ್ರೆಂಡ್ಸ್, ನಾನು ನಮ್ಮಮ್ಮ ರೆಡಿ ಆಗಿದ್ದೀವಿ. ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀವಿ.
ನನ್ನ ಮಗ ಫ್ರೆಂಡ್ಸ್ 3 ಜನ ರೆಡಿ ಆಗಿದ್ದೀವಿ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ನನ್ನ ಮಗ ಅಂತ. ಹಾಂ ಅಲ್ಲ, ಗೊತ್ತೇ ಇಲ್ಲ ಅವ್ರಿಗೆ. ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಮತ್ತು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಬೇಗ ದರ್ಶನ ಮಾಡಿಕೊಂಡು ಬೇಗ ಊಟ ತಿಂದುಬಿಟ್ಟು ಮತ್ತು ರೂಮ್ಗೆ ಹೋಗೋಣ ಅಂದ್ಬಿಟ್ಟು ನಾವು ಹೋದಾಗ ಜಾಸ್ತಿ ಕಡಿಮೆ ಜನ ಇದ್ದರು. ಮತ್ತು ಬಂದರು, ತುಂಬ ಜನ ಇದ್ದರು. ಬಟ್ ನಮಗೇನೂ ತೊಂದರೆ ಆಗಿಲ್ಲ, ಚೆನ್ನಾಗೇ ದರ್ಶನ ಆಯಿತು. ಚೆನ್ನಾಗಿ ದರ್ಶನ ಮಾಡಿಕೊಂಡು ಅಮ್ಮನೆಲ್ಲ ನೋಡಿಕೊಂಡು ಮತ್ತು ಊಟಕ್ಕೆ ಹಸಿವಾಗ್ತಿತ್ತಲ್ಲ, ಮತ್ತು ಹಾಲಿತ್ತು ದೊಡ್ಡದಾಗಿತ್ತು, ಅಲ್ಲೊಂದು ಹುಡ್ಕೊಂಡು ಹೋದ್ವಿ. ಎಷ್ಟು ನಡಿಬೇಕಂದ್ರೆ ಅಷ್ಟು ನಡಿಬೇಕು, ನಡ್ಕೊಂಡು ಹೋದ್ವಿ. ಮತ್ತು ಊಟ ಎಲ್ಲ ಬೇರೆಯವ್ರು ತಿಂತಾಯಿದ್ರಲ್ಲ, ಅವತ್ತು ಮುಗ್ದಿದ್ದ ತಕ್ಷಣವೇ ನಮ್ಮನ್ನು ಬಿಟ್ಟರು. ಅಲ್ಲಿ ಹೋಗಿ ಊಟ ಎಲ್ಲ ತಿನ್ಕೊಂಡು ಮತ್ತು ನಾವು ಆಚೆ ಕಡೆ ಬಂದ್ವಿ. ಊಟ ತಿನ್ನಬೇಕಂದ್ರೆ ನಮ್ಗೆ ಅದೃಷ್ಟ ಅಲ್ವಾ, ಹಾಗಾಗಿ ಅದೃಷ್ಟ ನಮಗೆ ಸಿಕ್ತು. ಇವತ್ತು ನೈಟು ಹೊರನಾಡದಲ್ಲೇ ಸ್ಟೇ ಆಗ್ತಾಯಿದ್ದೀವಿ. ರೂಮ್ ಹುಡ್ಕಕ್ಕೆ ಬಂದಿದ್ದೀವಿ. ಒಂದು 3-4 ಹತ್ರ ವಿಚಾರಿಸಿದ್ದೀವಿ. ಒಂದೊಂದು ಹತ್ರ ಒಂದೊಂದು ರೇಟ್ ಇದೆ. ಸೊ ಇವಾಗ ಡಿಲೆಕ್ಸ್ ಹತ್ರ ಬಂದಿದ್ದೀವಿ ರೂಮ್ಸ್ ನೋಡೋಣ ಅಂತ. ನೋಡಿಕೊಂಡು ಇಲ್ಲೇ ಸ್ಟೇ ಆಗಿಬಿಟ್ಟು ಮತ್ತೆ ಬೆಳಗ್ಗೆ ಹೋಗೋದು ಫ್ರೆಂಡ್ಸ್ ಧರ್ಮಸ್ಥಳ. ದರ್ಶನ ಆಯಿತು, ಊಟ ಎಲ್ಲ ತಿಂದ್ವಿ. ಅಲ್ಲೆಲ್ಲ ಕ್ಯಾಮ್ರಾ ಅಲೋ ಇಲ್ಲ, ಸೊ ಹಾಗಾಗಿ ಅಲ್ಲೇನು ವಿಡಿಯೋ ಮಾಡಿಲ್ಲ ನಾನು. ಊಟ ತಿಂದುಬಿಟ್ಟು ಇವಾಗ ರೂಮ್ ಹುಡ್ಕೋಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನಾವು. ದರ್ಶನ ಅಂತ ತುಂಬ ಚೆನ್ನಾಗಾಯಿತು. ಕುಂಕುಮಾರ್ಚನೆ ಮಾಡಿಸಿದ್ದೀವಿ, ತುಂಬ ಚೆನ್ನಾಗಾಯಿತು ದರ್ಶನ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ದೇವ್ರದ್ದು ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು ಅಲ್ವಾ, ಸೊ ಹಾಗಾಗಿ ನಮ್ಗೆ ಸಿಕ್ತು. ಇನ್ನು ರೂಮ್ ನೋಡಿಕೊಂಡು ಬರಬೇಕು, ರೂಮಲ್ಲಿ ಬರಬೇಕು ಫ್ರೆಂಡ್ಸ್ ಈ ರಾತ್ರಿ ಮಲಗೋಕ್ಕೆ ಅಂತ. ಓಕೆನಾ ಫ್ರೆಂಡ್ಸ್, ನಮ್ಮ ರೂಮು ನೋಡ್ರಿ ಚೆನ್ನಾಗಿದೆ. ನಮ್ಮ ರೂಮ್ ಇದೆ, ಸಾಕು ನಮಗೆ. ಚೆನ್ನಾಗಿದೆ ಮಲ್ಕೊಳ್ಳೋಕ್ಕೆ, ಫ್ಯಾನು ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.